ನಮಸ್ಕಾರ. ಮಾಲಿನಿ ಟೇಸ್ಟಿ ಟ್ರೀಟ್ಸಿಗೆ ಸುಸ್ವಾಗತ. ನಾನಿವತ್ತು ಯಾವ ಥರ ನಿಪ್ಪಟ್ಟು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ಮಾಮೂಲಿ ಪಾವಿರುತ್ತಲ್ಲ, ಈ ಪಾವಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದೂವರೆ ಪಾವಷ್ಟು ಅಕ್ಕಿ ಹಿಟ್ಟು. ಇದೇ ಪಾವಲ್ಲಿ 1/4 ಪಾವು ನೆಲಗಡಲೆ ಬೀಜ ಇಟ್ಕೊಂಡಿದ್ದೀನಿ, 1/4 ಪಾವು ಹುರಿಗಡಲೆ ಇಟ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಎಳ್ಳು 1 ಸ್ಪೂನು, ಜೀರಿಗೆ 1 ಸ್ಪೂನು, ಖಾರ ನಾನು 2 ಸ್ಪೂನ್ ಇಟ್ಕೊಂಡಿದ್ದೀನಿ. ಎಷ್ಟು ಖಾರ ಬೇಕೋ ನಿಮ್ಮ ಮನೆಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಆಮೇಲೆ ಒಂದು ಚಿಕ್ಕ ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಫಸ್ಟ್ ಈಗ ಕೊಬ್ಬರಿ, ನೆಲಗಡಲೆ ಬೀಜ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬಂದು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ತರ್ತರಿಯಾಗಿ. ನೆಲಗಡಲೆ ಬೀಜ, ಹುರಿಗಡ್ಲೆನ ಹಾಕ್ತಾಯಿದ್ದೀನಿ. ಅದನ್ನು ಆಮೇಲೆ ಕರಿಬೇವಿನ ಸೊಪ್ಪು ಪುಡಿ ಮಾಡಿದ್ದೀನಿ, ಕೊಬ್ಬರಿ ಪುಡಿ ಮಾಡಿದ್ದೀನಿ, ಆಮೇಲೆ ಖಾರದ ಪುಡಿ, ಎಳ್ಳು, ಜೀರಿಗೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಕಾಯಿಸಿಟ್ಕೊಂಡಿರೋ ಎಣ್ಣೆನ ಈಗ ಎಣ್ಣೆ ಹಾಕಿದೆ. ಇದನ್ನು ಕೂಡಿಸ್ಬೇಕು. ಖಾರನೂ ಇನ್ನೊಂದು ಸ್ಪೂನ್ ಹಾಕ್ತಿದ್ದೀನಿ. ಸೊ ಈ ಸ್ಪೂನಲ್ಲಿ ಒಟ್ಟು 3 ಹಾಕ್ದಂಗೆ ಆಯಿತು. ಈಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಮುಂಚೆನೇ ತುಂಬ ಚೆನ್ನಾಗಿ ನಾದಬೇಕು, ಇಲ್ಲದೇ ಇದ್ದರೆ ತುದಿ ಎಲ್ಲ ಬಿರುಕು ಹದವಾಗಿ ನೀರು ಹಾಕಿ ತುಂಬ ಚೆನ್ನಾಗಿ ನಾದಬೇಕು. ನೋಡಿ, ಚೆನ್ನಾಗಿ ನಾದಿ ಈ ಥರ ಪುಟಾಣಿ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಥರ ಅಂಗೈಯಲ್ಲೇ ತಟ್ತೀನಿ. ನಿಮ್ಗೆ ಈ ಥರ ಕಷ್ಟ ಆದರೆ ಪ್ರೆಸ್ ಮಣೆ ಇರುತ್ತಲ್ಲ, ಅದರಲ್ಲಿ ಬೇಕಾದರೂ ಪ್ರೆಸ್ ಮಾಡ್ಬೋದು. ಚೆನ್ನಾಗಿ ಕಾದಿದೆ. ಈಗ ಮೀಡಿಯಮ್ ಹೀಟ್ಗೆ ಇದನ್ನು ರೆಡ್ಯೂಸ್ ಮಾಡ್ತೀನಿ. ನೋಡಿ, ರೆಡಿಯಾಗಿದೆ ರುಚಿಯಾದ ನಿಪ್ಪಟ್ಟು. ಮಳೆಗಾಲಕ್ಕೆ ಚಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.